ಹಿಂದಿನ ವಿಡಿಯೋಲಿ ಹೇಳಿದ್ದೆ UK ಜಾಬ್ ಇಲ್ದಲೇ ಕೆಲವೊಂದು ವೀಸಾಸ್ ಅಪ್ಲೈ ಮಾಡ್ಬೋದು ಅಂತ. ಅದರ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೈ ಪೊಟೆನ್ಷಿಯಲ್ ಇಂಡಿವಿಜುವಲ್ ವೀಸಾ. ನೀವೇನಾದರೂ ಬ್ಯಾಚುಲರ್ ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ ಇಲ್ಲ PhD ಡಾಕ್ಟ್ರೇಟ್ನ UK ಗೌರ್ಮೆಂಟ್ ಎಲಿಜಿಬಲ್ ಯೂನಿವರ್ಸಿಟೀಸಲ್ಲಿ ಕಂಪ್ಲೀಟ್ ಮಾಡಿದರೆ ಈ ವೀಸಾಗೆ ಅಪ್ಲೈ ಮಾಡ್ಬೋದು. ನ್ಯಾಷನಾಲಿಟಿ ಮ್ಯಾಟ್ರ್ ಇಲ್ಲ, ಆದರೆ ಡಿಗ್ರಿ ಈ ಗ್ಲೋಬಲ್ ಯೂನಿವರ್ಸಿಟಿ ಲಿಸ್ಟಲ್ಲಿ ಇರಬೇಕು. ಮೇನ್ಲಿ US, ಕೆನಡಾ ಮತ್ತು ಕೆಲವೊಂದು ಯುರೋಪ್ ಯೂನಿವರ್ಸಿಟೀಸ್ ಇದೆ. ನಮ್ಮ ಇಂಡಿಯನ್ ಯೂನಿವರ್ಸಿಟೀಸ್ ಇನ್ನೂ ಆ್ಯಡ್ ಮಾಡಿಲ್ಲ, ಫ್ಯೂಚರಲ್ಲಿ ಆ್ಯಡ್ ಮಾಡ್ತಾರೆ ನೋಡೋಣ. ವೀಸಾ ಡ್ಯೂರೇಷನ್ ಬಂದು ನಾರ್ಮಲ್ ಬ್ಯಾಚುಲರ್ ಡಿಗ್ರಿ ಇಲ್ಲ ಮಾಸ್ಟರ್ಸ್ ಇದ್ದರೆ 2 ಇಯರ್ಸು, PhD ಇಲ್ಲ ಡಾಕ್ಟ್ರೇಟ್ ಇದ್ದರೆ 3 ಇಯರ್ಸು. ವೀಸಾ ಕಾಸ್ಟ್ ನೋಡೋದಾದರೆ £880 ಇದೆ, ಮತ್ತು ಹೆಲ್ತ್ ಸರ್ಚಾರ್ಜ್ ಬಂದುಬಿಟ್ಟು £1035 ಪರ್ ಇಯರ್ ಇದೆ. ಸೇವಿಂಗ್ಸ್ £1270 ಇರಬೇಕಾಗತ್ತೆ. ಡಾಕ್ಯುಮೆಂಟ್ಸ್ ಬಂದು ಸೇವಿಂಗ್ಸ್ ತೋರಿಸೋದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ಸು ಮತ್ತು TB ಟೆಸ್ಟ್ ಮಾಡಬೇಕಾಗತ್ತೆ. HPI ವೀಸಾದ ಎಕ್ಸ್ಟೆನ್ಷನ್ ಇರೋದಿಲ್ಲ, ಅದ್ರ ಬದಲು ನೀವು ಸ್ಕಿಲ್ಡ್ ವರ್ಕರ್ ವೀಸಾಗೆ ಸ್ವಿಚ್ ಮಾಡ್ಕೋಬೋದು. ಮತ್ತು ಈ ವೀಸಾಲ್ಲಿ ನೀವು ಯಾವುದಾದ್ರೂ ಜಾಬ್ ಮಾಡ್ಬೋದು, ಮತ್ತು ಪಬ್ಲಿಕ್ ಫಂಡ್ಸ್ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಒನ್ಸ್ ಅಪ್ಲಿಕೇಶನ್ ಮಾಡಾದ್ಮೇಲೆ ಡಿಸಿಷನ್ ಬಂದು 3 ವೀಕ್ಸ್ ಇಲ್ಲ 8 ವೀಕ್ಸ್, ಡಿಪೆಂಡ್ಸ್ ಆನ್ ಹೊರಗಿಂದ ಮಾಡಿದ್ದೀರಾ ಇಲ್ಲ ಇನ್ಸೈಡ್ UK ಮಾಡಿದ್ದೀರಾ ಅಂತ. ಮತ್ತು UK ಯೂನಿವರ್ಸಿಟೀಸಲ್ಲಿ ಓದ್ತಿದ್ರೆ ನೀವು HPI ವೀಸಾ ಅಪ್ಲೈ ಮಾಡೋದಕ್ಕಾಗೋದಿಲ್ಲ, ಇನ್ಸ್ಟೆಡ್ ಗ್ರ್ಯಾಜುಯೇಟ್ ವೀಸಾ ಅಪ್ಲೈ ಮಾಡ್ಬೋದು. ಮತ್ತು ಇಂಗ್ಲೀಷ್ ಲೆವೆಲ್ನ ಹೇಗೆ ಪ್ರೂವ್ ಮಾಡ್ಬೋದು ಅಂದರೆ, ನಿಮ್ಮ ಡಿಗ್ರಿನ ಇಂಗ್ಲೀಷಲ್ಲಿ ಟೀಚ್ ಮಾಡಿದಾರ ಅಂತ ECCTIS ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಮತ್ತು ಯೂತ್ ಮೊಬಿಲಿಟಿ ಸ್ಕೀಮು, ಇದು ಬಂದು ಏಜ್ ಗ್ರೂಪ್ 18 to 30 ಇಲ್ಲ 35 ಇಯರ್ಸ್ ಇರ್ಬೋದು, ಡಿಪೆಂಡ್ಸ್ ಆನ್ ಯಾವ ಕಂಟ್ರಿಯಿಂದ ಅಪ್ಲೈ ಮಾಡ್ತಿದ್ದೀರಾ ಅಂತ. ಮತ್ತು ಸೇವಿಂಗ್ಸ್ £2530 ಇರಬೇಕು, ಆಲ್ಮೋಸ್ಟ್ 2.5 ಲಕ್ಷ. ಅದಾದಮೇಲೆ ಡಿಸಿಷನ್ ಬಂದುಬಿಟ್ಟು 3 ವೀಕ್ಸಲ್ಲೇ ಬರುತ್ತೆ. ಮತ್ತು ನಮ್ಮ ಇಂಡಿಯನ್ಸ್ಗೆ ಇಂಡಿಯಾ ಯಂಗ್ ಪ್ರೊಫೆಷ್ನಲ್ ಸ್ಕೀಮ್ ಅಂತ ಇದೆ, ಇದು ಸಿಮಿಲರ್ 18 to 30 ಇಯರ್ಸು ಮತ್ತು 2 ಇಯರ್ಸ್ವರೆಗೂ ವೀಸಾ ಸಿಗುತ್ತೆ. ಸೇವಿಂಗ್ಸ್ ಬಂದು ಸೇಮ್ £2530 ಇರಬೇಕಾಗತ್ತೆ. ಮತ್ತು ಹೇಗೆ ಅಪ್ಲೈ ಮಾಡೋದು ಅಂದರೆ, ನೀವು ಫಸ್ಟು ಇಂಡಿಯಾ ಯಂಗ್ ಪ್ರೊಫೆಷ್ನಲ್ ಸ್ಕೀಮ್ ಬ್ಯಾಲೆಟಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ. ಅದು ಒನ್ಸ್ ಸಕ್ಸಸ್ಫುಲ್ ಆದಮೇಲೆ ನಿಮಗೆ ಒಂದು ಇನ್ವಿಟೇಷನ್ ಬರುತ್ತೆ ವೀಸಾ ಅಪ್ಲೈ ಮಾಡೋದಕ್ಕೆ. ಡಾಕ್ಯುಮೆಂಟ್ಸ್ ನೋಡಿದ್ರೆ TB ಟೆಸ್ಟ್ ಮಾಡಬೇಕಾಗತ್ತೆ, ಪೊಲೀಸ್ ಕ್ಲಿಯರೆನ್ಸ್ ರಿಪೋರ್ಟ್ ಬೇಕಾಗತ್ತೆ, ಮತ್ತು ಕ್ವಾಲಿಫಿಕೇಷನ್ ನೋಡಿದ್ರೆ ಮಿನಿಮಮ್ ಬ್ಯಾಚುಲರ್ ಡಿಗ್ರಿ ಇರಬೇಕಾಗತ್ತೆ. ಮತ್ತು ವೀಸಾ ಕಾಸ್ಟ್ ನೋಡಿದ್ರೆ £319 ಇದೆ, ಮತ್ತು NHS ಫೀಸು $776 ಪರ್ ಇಯರ್. ಮತ್ತು ಗ್ಲೋಬಲ್ ಟ್ಯಾಲೆಂಟ್ ವೀಸಾ, ಈ ವೀಸಾ ಬಂದು ಟೆಕೀಸ್, ಸೈನ್ಸ್, ರಿಸರ್ಚ್, ಆರ್ಟ್ಸ್, ಫಿಲ್ಮ್, ಅಕಾಡೆಮಿಯಲ್ಲಿ ಟಾಪ್ ಪ್ರೊಫೆಷ್ನಲ್ ಮತ್ತು ಲೀಡರ್ಸ್ ಅಪ್ಲೈ ಮಾಡ್ಬೋದು. ಈ ವೀಸಲ್ಲೂ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲೌಡ್ ಇದೆ, ಮತ್ತು PR ಸಹ ಅಪ್ಲೈ ಮಾಡ್ಬೋದು. ಮತ್ತು ಅವಾರ್ಡ್ ರೂಟಲ್ಲಿ ಹೇಗಂದರೆ, ನೀವು ಸರ್ಟೈನ್ ಪ್ರೆಸ್ಟೀಜಿಯಸ್ ಅವಾರ್ಡ್ಸ್ ವಿನ್ ಮಾಡಿದರೆ ಮತ್ತು ಎಂಡೋರ್ಸ್ಮೆಂಟ್ ಬೇಡ, ಡೈರೆಕ್ಟ್ ವೀಸಾ ಅಪ್ಲೈ ಮಾಡ್ಬೋದು. ಅವಾರ್ಡ್ಸ್ ಲೈಕ್ ಬೂಕರ್ ಪ್ರೈಸ್ ಇರ್ಬೋದು, ಇಲ್ಲ ಬ್ರಿಟ್ ಅವಾರ್ಡ್ಸ್ ಇರ್ಬೋದು, ಗ್ರಾಮಿ ಲೈಫ್ ಟೈಮ್ ಅಚೀವ್ಮೆಂಟ್, ಇಂಟರ್ನ್ಯಾಷನಲ್ ರಿಸರ್ಚ್ ಅವಾರ್ಡ್ಸು, ಈ ಥರ ಈ ಲಿಸ್ಟಲ್ಲಿ ಯಾವುದಾದ್ರೂ ನಿಮಗೆ ಅವಾರ್ಡ್ಸ್ ಬಂದಿದ್ದರೆ ಯು ಕ್ಯಾನ್ ಅಪ್ಲೈ ಫಾರ್ ಇಟ್. ಮತ್ತು ಈ ವೀಸಾ ವ್ಯಾಲಿಡಿಟಿ ಬಂದು ಅಪ್ ಟು 3 ಇಲ್ಲ 5 ಇಯರ್ಸ್, ಡಿಪೆಂಡ್ಸ್ ವೆದರ್ ಲೀಡರ್ ಇಲ್ಲ ಪೊಟೆನ್ಷಿಯಲ್ ಲೀಡರ್ ಅಂತ. ಮತ್ತು ಡಿಪೆಂಡೆಂಟ್ಸ್ನೂ ಕರ್ಕೊಬರ್ಬೋದು. ಮತ್ತು ಇಲ್ಲಿ ಸಹ ನೀವು ಪಬ್ಲಿಕ್ ಫಂಡ್ಸ್ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಮತ್ತು ವೀಸಾ ಡಿಸಿಷನ್ನು 3 ವೀಕ್ಸ್ ಔಟ್ಸೈಡ್ UK ಇಲ್ಲ 8 ವೀಕ್ಸ್ ಇನ್ಸೈಡ್ UK ಇಂದ ಅಪ್ಲೈ ಮಾಡಿದರೆ. ಮತ್ತು ವೀಸಾ ಫೀ ನೋಡಿದ್ರೆ £205 to £766 ಆಗುತ್ತೆ. ಮತ್ತು NHS ಫೀಸ್ ಬಂದು £1035 ಪರ್ ಇಯರ್ ಮತ್ತು ಪರ್ ಪರ್ಸನ್. ಗ್ರ್ಯಾಜುಯೇಟ್ ವೀಸಾ ನೀವು ಇಲ್ಲೇ ಡಿಗ್ರಿ ಮಾಡಿದರೆ ಅಪ್ಲೈ ಮಾಡ್ಬೋದು. ಈಗ ಸದ್ಯಕ್ಕೆ 2 ಇಯರ್ಸ್ವರೆಗೂ ವೀಸಾ ಕೊಡ್ತಾರೆ, ಬಟ್ 2027ರಿಂದ ಅದನ್ನು 18 ಮಂತ್ಸ್ ಮಾಡ್ತಿದ್ದಾರೆ. ಮತ್ತು PhD 3 ಇಯರ್ಸ್. ಮತ್ತು ವೀಸಾ ಕಾಸ್ಟ್ ನೋಡಿದ್ರೆ £880 ಇದೆ, ಮತ್ತು NHS ಫೀ £1035 ಪರ್ ಇಯರ್ ಪೇ ಮಾಡಬೇಕಾಗತ್ತೆ. ನೀವೇನಾದರೂ ಇಲ್ಲೇ ಉಳ್ಕೋಬೇಕಾದ್ರೆ ಮೋಸ್ಟ್ಲಿ ಸ್ಕಿಲ್ಡ್ ವೀಸಾಗೆ ಸ್ವಿಚ್ ಮಾಡ್ಬೋದು, ಮತ್ತು PR ಡೈರೆಕ್ಟ್ ಸಿಗೋದಿಲ್ಲ. ಥ್ಯಾಂಕ್ ಯು.